ಎಲ್ಲ KS ಮುಖ್ಯ ಪರೀಕ್ಷೆಯನ್ನು ಬರೀತಿರುವಂಥ ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಸೆಲೆಕ್ಟ್ ಆಗಿರುವಂತಹ ಅಭ್ಯರ್ಥಿಗಳ ಗಮನಕ್ಕೆ ನಾನೇನು ಹೇಳ್ತಾ ಇದ್ದೀನಿ ನೋಡಿ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ನಿಮ್ಮ ಒಂದು ಉದ್ಧಾರ ಆಗಲಿ, ನೀವು ಆಫೀಸರ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಏನು ಕರ್ನಾಟಕ ಗೌರ್ಮೆಂಟು ಸ್ಪಾನ್ಸರ್ ಮಾಡಿ ನಿಮ್ಮನ್ನು ಇಲ್ಲಿ ಕಳಿಸ್ತಾ ಇದೆ. ಓಕೆ, ಸೊ ಅದಕ್ಕೆ ಶ್ರಮಪಟ್ಟು ಒಬ್ಬ ಅಧಿಕಾರಿಯಾಗಿ ನೀವು ಆದರೆ ಅದೇ ಸಾರ್ಥಕ. ಸೊ ನಾನು ಟಾಪರ್ ಐಸಿಂದ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನೋಡಿ. ನಮ್ಮ ಟಾಪರ್ ಐಸಲ್ಲಿ ಅಲ್ಲಿ ಏನು ಲಿಮಿಟೆಡ್ ಇಷ್ಟು ಅಂದರೆ ಎವ್ರಿ ಡೇ 6 hours ಮಾಡಬೇಕು ಅಥವಾ ಇಷ್ಟು ಟೆಸ್ಟ್ಗಳು ಮಾಡಬೇಕು, ಲೈಕ್ 2 ಟೆಸ್ಟ್ ಮಾಡಬೇಕು, 3 ಟೆಸ್ಟ್ ಮಾಡಬೇಕು ಏನಿದೆ. ಓಕೆ, ಸೊ ಅದಕ್ಕೆ ನಾವು ಕೇವಲ ಬದ್ಧವಾಗಿ ಕೂತ್ಕೊಂಡಿಲ್ಲ. ನಾವು ನೀವು ಪಾಸ್ ಆಗೋಕ್ಕೆ ಏನು ಬೇಕು ಎಲ್ಲದನ್ನೂ ಕೊಡ್ತೀವಿ, ತಲೆ ಕೆಡಿಸ್ಕೋಬೇಡಿ. ಅದ್ರ ಕಾಸ್ಟ್ ಬಗ್ಗೆ ವರಿ ಮಾಡ್ಕೋಬೇಡಿ. ಎಕ್ಸ್ಟ್ರಾ ₹1 ನೀವು ಪೇ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನಾನು ಹೇಳೋದಿಷ್ಟೇ, ಉಳಿದ ಅಭ್ಯರ್ಥಿಗಳು ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿ ಫೈಟ್ ಮಾಡಿ ಈ ಎಕ್ಸಾಮ್ನ ಬರೀತಿದ್ದಾರೆ, ಅದಕ್ಕೆ ಬೇಕಾಗಿರುವಂಥ ರಿಸೋರ್ಸು, ಅದು ನೋಟ್ಸ್ ಆಗಿರ್ಬೋದು, ಟೆಸ್ಟ್ಗಳಾಗಿರ್ಬೋದು, ಅಸೈನ್ಮೆಂಟ್ ಆಗಿರ್ಬೋದು. ಓಕೆ, ಟೆಸ್ಟ್ಗಳು 2-3 ಅಲ್ಲ, ನಿಮಗೆ 35-40 ಟೆಸ್ಟ್ಗಳನ್ನು ಇನ್ನು ನೆಕ್ಸ್ಟ್ 20 days ಮೀನ್ಸ್ 42 days ಬರ್ಸೋಣಂತೆ, ಆಯಿತಾ. ಆಮೇಲೆ ಏನೇ ಕ್ಲಾಸ್ಗಳು ಬೇಕು, ಯಾವುದಕ್ಕೆ ಪ್ರಿಯಾರಿಟಿ ಕೊಡಬೇಕು, ಕರೆಂಟ್ ಅಫೇರ್ಸ್ ಬೇಕಾ, ಪ್ರತಿಯೊಂದನ್ನು ಕೂಡ ನಿಮಗೇನು ನೀಡಿದೆ ಈ ಎಕ್ಸಾಮ್ ಪಾಸ್ ಮಾಡೋದಕ್ಕೆ. ಓಕೆ, ಸೊ ಕೇವಲ 6 ಗಂಟೆ ಅಲ್ಲ, ದಿನಕ್ಕೆ 16 ಗಂಟೆ ಆದರೂ ಸರಿ ಆ ವರ್ಕನ್ನು ನಾವಿಲ್ಲಿ ಮಾಡಿಸ್ತೀವಿ. ಆ ವರ್ಕನ್ನು ಮಾಡೋಕ್ಕೆ ನೀವು ರೆಡಿ ಇದ್ದೀರಾ? ತೊಗೊಳ್ಳಿ ಟಾಪರ್ ಐಎಸ್ನ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಮೀನ್ಸ್ ತೊಗೊಂಡಿದ್ದೀರಾ ಆಲ್ರೆಡಿ ಭಾಳಷ್ಟು ಜನ. ಸೊ ಭಾಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ, ಒಬ್ಬೊಬ್ಬರೇ ಬಂದು ಏನು ಸಿಗುತ್ತೆ ಅಂತ ಕೇಳ್ತಾ ಇದ್ದೀರಾ. ಸೊ ಎಲ್ಲ ಸಿಗುತ್ತೆ, ನೀವು ಮೇನ್ಸ್ ಬರೆಯೋವರೆಗೂ ಎಲ್ಲ ಸಿಗುತ್ತೆ. ಅದು ಮಾರ್ಚ್ 28ಕ್ಕೆ ಆಗಲಿ ಅಥವಾ ಏನಾದ್ರು ಬೈ ಚಾನ್ಸ್ ಅಂದರೆ ನೀವು ಕೇಳ್ತಿರೋ ಪ್ರಕಾರ ಪೋಸ್ಟ್ಪೋನ್ ಆದರೆ ನನಗೆ ಬೆನಿಫಿಟ್ ಕೊಡ್ತೀರಾ? ಖಂಡಿತವಾಗ್ಲೂ ಕೊಡ್ತೀವಿ. ಸೊ ತೊಗೊಂಡು ಅದನ್ನು ಸದ್ಬಳಕೆ ಮಾಡ್ಕೊಳ್ಳಿ ಅಷ್ಟೇ ನಾನು ಹೇಳೋದು. ಅದರಿಂದ ನೀವು ಆಫೀಸರ್ ಆದರೆ ಅಷ್ಟೇ ಸಾರ್ಥಕ. ಕರ್ನಾಟಕ ಗೌರ್ಮೆಂಟು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮೂಲಕ ಸ್ಪಾನ್ಸರ್ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಎಲ್ಲರೂ ಒಗ್ಗಟ್ಟಾಗಿ ನಾವು ಎಫರ್ಟ್ ಹಾಕೋಣ, ರಿಸಲ್ಟ್ನ ತರೋಣ ಅಷ್ಟೇ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್.